ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವಿಡಿಯೋಗಳ ಉದ್ದೇಶ ಎಲ್ಲರೂ ಧನವಂತರಾಗಬೇಕು, ಆರೋಗ್ಯವಂತರಾಗಬೇಕು ಮತ್ತು ನೆಮ್ಮದಿವಂತರಾಗಬೇಕು. ಸ್ನೇಹಿತರೆ, ಇವತ್ತಿನ ದಿನ ರೋಗ ನಿರೋಧಕ ಶಕ್ತಿ ಹ್ಯುಮಿಡಿಟಿ ಯಾವ ಥರ ನಮ್ಮ ಶರೀರದಲ್ಲಿ ಜಾಸ್ತಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ಎಲ್ಲ ಏಜಿನ ಜನರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆದರೆ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗ್ತವೆ. ನೆಗಡಿ ಇರ್ಬೋದು, ಕೆಮ್ಮಿರ್ಬೋದು, ಶುಗರ್ ಇರ್ಬೋದು, BP ಇರ್ಬೋದು, ಥೈರಾಯ್ಡ್ ಇರ್ಬೋದು. ಇತ್ತೀಚೆಗೆ ಈ ಥರದ ಅನೇಕ ವಿಧ ಕಾಯಿಲೆಗಳಿಗೆ ಮತ್ತು ಆರೋಗ್ಯ ಸಮಸ್ಯೆಗಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿಯೊಬ್ಬರು ತುತ್ತು ಆಗ್ತಾ ಇರ್ತವೆ. ಈ ಆರೋಗ್ಯ ಸಮಸ್ಯೆಗಳಿಗೆ ಮೂಲ ಕಾರಣ ನಾವು ನಮ್ಮ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಏರುಪೇರು ಅಥವಾ ಕಡಿಮೆ ಆಗುವುದು ಮುಖ್ಯ ಕಾರಣ. ಇದನ್ನು ಜಾಸ್ತಿ ಮಾಡ್ಕೋಬೇಕಾದ್ರೆ ಪ್ರತಿಯೊಬ್ಬರಲ್ಲೂ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು. ಮೊದಲನೇದಾಗಿ ಬೆಳಿಗ್ಗೆ 6 ಗಂಟೆ ಮೊದಲೇ ಎದ್ದು ವಾಕಿಂಗ್ ಮಾಡೋದಿರ್ಬೋದು, ಯೋಗ ಇರ್ಬೋದು, ಧ್ಯಾನ ಇರ್ಬೋದು, ಪ್ರಾಣಾಯಾಮ ಇರ್ಬೋದು, ಫಿಸಿಕಲ್ ಆಕ್ಟಿವಿಟೀಸ್, ಬಸ್ಕಿ ಹೊಡೆಯೋದಿರ್ಬೋದು, ಡಿಪ್ಸ್ ಹೊಡೆಯೋದಿರ್ಬೋದು, ಸೂರ್ಯ ನಮಸ್ಕಾರ ಮಾಡೋದಿರ್ಬೋದು, ಅನೇಕ ವಿಧವಾದ ಎಕ್ಸರ್ಸೈಜ್ ಮಾಡಬೇಕಾಗ್ತದೆ. ಇಲ್ಲ ಏನಾದರೂ ಇಷ್ಟವಾದ ಆಟಗಳು, ಇತ್ತೀಚೆಗೆ ಬೆಂಗಳೂರಂಥ ನಗರದಲ್ಲಿ ಶಟ್ಲ್ ಕಾರ್ಕ್ ಕಾಮನ್ನಾಗಿ ಇಂಡೋರ್ ಗೇಮ್ ಥರ ಆಡ್ತಿದ್ದಾರೆ. ಅದು ಒಳ್ಳೆಯದೇ. ಯಾವುದೇ ಆಟಗಳಲ್ಲಿ ಭಾಗವಹಿಸಿ ಶರೀರಕ್ಕೆ ಒಳ್ಳೆ ಎಕ್ಸಸೈಸ್ ಮಾಡ್ಕೋಬೇಕು. ಆವಾಗ ತಾನಾಗೆ ರೋಗ ನಿರೋಧಕ ಶಕ್ತಿ ದಿನೇ ಜಾಸ್ತಿ ಆಗ್ತದೆ. ಇದನ್ನು ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆನ್ಸ್ ಆಗಿ ಪ್ರತಿಯೊಬ್ಬರು ಮಾಡಬೇಕಾಗ್ತದೆ. ಇದಕ್ಕೆ ಪೂರಕವಾಗಿ ನಾವು ತಿನ್ನೋ ಆಹಾರದಲ್ಲಿ ಒಳ್ಳೆ ಪೌಷ್ಟಿಕವಾದ ಆಹಾರವನ್ನು ಟೈಮ್ ಸರಿಯಾಗಿ ತಿನ್ನಲು ಪ್ರಯತ್ನಿಸಬೇಕು. ಮತ್ತು ಕೆಲವು ಕಷಾಯಗಳನ್ನು ಕುಡಿಯಲು ಪ್ರಾರಂಭಿಸಬೇಕು. ಉದಾಹರಣೆಗೆ ಅಮೃತ ಬಳ್ಳಿ ಕಷಾಯ ಕುಡಿಬೋದು. ಅದರದ ಎಳೆಯನ್ನು ಹಾಗೆ ಅಗೆದು ತಿನ್ಬೋದು. ಅಥವಾ ಆ ಎಳೆಗಳನ್ನು ನೀರಿನಲ್ಲಿ ಕಾಯಿಸಿ ಆ ನೀರನ್ನು ಕುಡಿಬೋದು. ಇದೇ ರೀತಿ ಸುಮಾರು ಎಳೆಗಳು ನಮ್ಮ ಆರೋಗ್ಯದ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಲು ನಮ್ಮ ಸುತ್ತಮುತ್ತ ಅಥವಾ ನಮಗೆ ಅವಶ್ಯಕವಾಗಿ ಪ್ರಯತ್ನ ಮಾಡಿದರೆ ಸಿಗ್ತದೆ. ಒಳ್ಳೆ ಬೇವಿನ ಸೊಪ್ಪಿರ್ಬೋದು, ಬಿಲ್ಪತ್ರೆ ಸೊಪ್ಪಿರ್ಬೋದು, ಚೇಪೆಕಾಯಿ ಸೊಪ್ಪಿರ್ಬೋದು, ನಿಂಬೆಕಾಯಿ ಸೊಪ್ಪಿರ್ಬೋದು, ಕರಿಬೇವಿನ ಸೊಪ್ಪಿರ್ಬೋದು, ನುಗ್ಗೆಕಾಯಿ ಸೊಪ್ಪಿರ್ಬೋದು. ಯಾವುದೂ ಸಿಕ್ಕಲಿಲ್ಲ ಅಂದರೆ ಅರ್ಜೆಂಟಿಗೆ ಕೊತ್ತಂಬರಿ ಸೊಪ್ಪಿರ್ಬೋದು. ಇವೆಲ್ಲ ನಾನು ಏನಕ್ಕೆ ಹೇಳ್ತಿದ್ದೀನಂದರೆ ಇದೆಲ್ಲದರಲ್ಲೂ ರೋಗ ನಿರೋಧಕ ಶಕ್ತಿ ಯಥೇಚ್ಛವಾಗಿದೆ. ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ ಸ್ವಚ್ಛ ಮಾಡಿಕೊಂಡು ನೀರಲ್ಲಿ ಕಾಯಿಸಿ ಅದನ್ನು ಕುಡಿತಾ ಬರ್ಬೋದು. ಅದೇ ರೀತಿ ಬೆಳ್ಳುಳ್ಳಿ, ಶುಂಠಿ, ನೆಲ್ಲಿಕಾಯಿ ಇವೆಲ್ಲ ರೋಗ ನಿರೋಧಕ ಒಂಥರ ಔಷಧಿಗಳಿದ್ದಂಗೆ. ಇದನ್ನೆಲ್ಲ ನಾವು ಯಾವುದೋ ರೂಪದಲ್ಲಿ ಉಪಯೋಗಿಸಿ ನಮ್ಮ ಆರೋಗ್ಯ ಸಮಸ್ಯೆಗಳನ್ನು ಮತ್ತು ನಮ್ಮ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಯಥೇಚ್ಛವಾಗಿ ಜಾಸ್ತಿ ಮಾಡ್ಕೋಬೋದು. ಸ್ನೇಹಿತರೆ, ಇತ್ತೀಚೆಗೆ ಪ್ರತಿಯೊಬ್ಬರಲ್ಲೂ
ಒಂದಲ್ಲ ಒಂದು ರೀತಿ ಆರೋಗ್ಯ ಸಮಸ್ಯೆಗಳು ಕಾಡುತ್ತಿರುವುದರಿಂದ ನಮ್ಮ ಶರೀರದಲ್ಲೇ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಿಕೊಳ್ಳಲು ಇದನ್ನು ಪ್ರತಿಯೊಬ್ಬರೂ ಪಾಲಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಹೆಚ್ಚಿನ ವಿಷಯಗಳಿಗೆ, ಹೆಚ್ಚಿನ ಸೂಕ್ತ ಸಲಹೆಗಳಿಗೆ ನನ್ನ ಮೊಬೈಲ್ ನಂಬರ್ ಆದ 9448356657 ಅನ್ನು ಸಂಪರ್ಕಿಸಬಹುದು. ಇದೇ ರೀತಿ ಅನೇಕ ವಿಧವಾದ ಟಿಪ್ಸು, ಸಲಹೆಗಳು ಸಿಗುತ್ತವೆ. ನಮ್ಮ ಪ್ರಕೃತಿಯಲ್ಲೂ ನಮಗೆ ರೋಗ ನಿರೋಧಕ ಶಕ್ತಿಯಾದ ಆಹಾರ ಪದಾರ್ಥಗಳು ನ್ಯಾಚುರಲ್ ಆಗೂ ಸಿಗ್ತವೆ. ಅದನ್ನು ನಾವು ಉಪಯೋಗಿಸ್ಕೊಂಡು ನಮ್ಮ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿಗಳನ್ನು ಜಾಸ್ತಿ ಮಾಡಿಕೊಂಡು ಆದಷ್ಟು ಆರೋಗ್ಯವಂತರಾಗಿ, ಧನವಂತರಾಗಿ, ನೆಮ್ಮದಿವಂತರಾಗಿ ಈ ಒಳ್ಳೆ ಜೀವನವನ್ನು ನೂರಾರು ವರ್ಷ ಬದುಕಿ ಬಾಳಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು.